ಮುಂಡಗೋಡ ಪಟ್ಟಣದ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೆಂಬಲ ಬೆಲೆ ಹಾಗೂ ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಶಿವಾಜಿ ವೃತ್ತದಲ್ಲಿ ಸುಮಾರು 5 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೃಷಿ, ಕಂದಾಯ, ಲೋಕೋಪಯೋಗಿ, ಅರಣ್ಯ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬಂದು ರೈತರ ಅಹವಾಲು ಆಲಿಸುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ನಂತರ ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ನೀಡಿದರು. ಮೆಕ್ಕೆಜೋಳ, ಕಬ್ಬು ಮತ್ತು ಭತ್ತದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ, ಅತಿವೃಷ್ಟಿಯಿಂದ ಹಾನಿಯಾದ ಅಡಿಕೆ, ಭತ್ತ, ಶುಂಠಿ, ಮೆಕ್ಕೆಜೋಳಕ್ಕೆ ಬೆಳೆ ವಿಮಾ ಪರಿಹಾರ ನೀಡಬೇಕು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಂಡಗೋಡ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ BS ತೋಟಯ್ಯನವರ್, N+ ನ್ಯೂಸ್, ಮುಂಡಗೋಡ. ರೀತಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ. ಈ ರೀತಿಯಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ನಯಾ ಬೇಸವನ್ನು ತರದೆ ತನ್ನದೇ ಆಗಿರ್ತಕ್ಕಂಥ ದರ್ಬಿನಲ್ಲಿ ಮೇಯ್ತಾ ಇರ್ತಕ್ಕಂಥ ಅತಂತ್ರವಾಗಿರ್ತಕ್ಕಂಥ ಒಬ್ಬ ಶಾಸಕ, ಈ ಕ್ಷೇತ್ರಕ್ಕೆ ಅನ್ಲೈಕ್ ಆಗಿರ್ತಕ್ಕಂಥ ಶಾಸಕ, ಈ ಕ್ಷೇತ್ರದ ಜನತೆಗೆ ಮೋಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಶಾಸಕ ಇನ್ನು ಏನು ಮಾಡಬಹುದು? ಈ ಕ್ಷೇತ್ರಕ್ಕೆ ಒಂದು ನಯಾ ಪೈಸ ಅನುದಾನವನ್ನು ತರದೆ, ಅದು ಭಾರತೀಯ ಜನತಾ ಪಾರ್ಟಿ ಇರತಕ್ಕಂಥ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಏತ ನೀರಾವರಿ ಯೋಜನೆಗಳಲ್ಲಿ ಸಾವಿರಾರು ಕೋಟಿ ಹಣವನ್ನ ಮಾನ್ಯ ಯಡಿಯೂರಪ್ಪನವರು ಕೊಟ್ರೆ, ಒಂದು ಕೆರೆಗೆ ಒಂದು ಹನಿ ನೀರನ್ನ ಕೊಡದೆ, ಒಂದು ಕೆರೆಗೂ ಕೂಡ ಈಗಾಗಲೇ ಆ ಕಾಮಗಾರಿ ಪ್ರಾರಂಭವಾಗಿ 5-6 ವರ್ಷ ಆಯ್ತು, ಒಂದು ಕೆರೆಗೆ ಒಂದು ಹನಿಯನ್ನ ನೀರನ್ನ ಕೊಡದೆ, ಈಗ ಬೇಸಿಗೆ ಟೈಮ್ ನಲ್ಲಿ ರೈತರು ಏನ್ ಮಾಡಬೇಕು?